ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ತಂಗಿ ಮನೆಗೆ ಹೋಗಿದ್ದೆ, ನನ್ನ ಓನ್ ಸಿಸ್ಟರ್ ಮನೆಗೆ. ನಾನು ಬಂದಿದ್ದೀನಲ್ಲ, ನನಗೋಸ್ಕರ ಸ್ಪೆಷಲಾಗಿ ಚಿಕನ್ ದಮ್ ಬಿರಿಯಾನಿ ಮಾಡ್ತೀನಕ್ಕ ಅಂತ ಅಂದು. ಸೊ ಹಾಗಾಗಿ ಆ ರೆಸಿಪಿನ ನಿಮಗೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಇನ್ನು ಅವಳು ಅಡುಗೆ ಮಾಡಬೇಕು ಅಂತಂದರೆ ಪಾಪನ ಯಾರನ್ನು ನೋಡ್ಕೋಬೇಕು, ಇಲ್ಲಾಂದರೆ ಸುಮ್ಮನೆ ಅಳ್ತಿರ್ತಾನೆ, ತುಂಬ ಅಂದರೆ ಕಾಟ ಕೊಡ್ತಿರ್ತಾನೆ. ಇನ್ನು ಯಾಕೋ ಇವತ್ತು ಬೇಗನೆ ಮಲಿಕೊಂಡ, ಹಾಗಾಗಿ ನಮಗೆ ಕೆಲಸ ಈಸಿ ಆಯಿತು. ಇನ್ನು ಅವಳು ಅಡುಗೆ ಮಾಡೋಕ್ಕೆ ಬಂದಳು. ಇನ್ನು ಆಂಟಿ ಚಿಕನ್ ಕಟ್ ಮಾಡಿಕೊಡೋದು, ಕ್ಲೀನ್ ಮಾಡಿಕೊಡೋದು ಮತ್ತು ಈರುಳ್ಳಿ ಹಚ್ಕೊಡೋದು ಅದೆಲ್ಲ ಆಂಟಿ ಕೆಲಸ ಮಾಡ್ತೈತೆ. ಇನ್ನು ಅಜ್ಜಿ ಅಮ್ಮ ಅವರೆಲ್ಲ ಒಂದೊಂದು ಕೆಲಸದಾಗ ಬ್ಯುಸಿ ಇದ್ದಾರೆ. ನಾವು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀವಿ. ಯಮುನಾ ಅಡುಗೆ ಮಾಡಿದ್ರೆ ನಾನು ವಿಡಿಯೋ ಮಾಡೋದೇ ಬ್ಯುಸಿ. ಈ ಬಿರಿಯಾನಿ ಮಾಡೋದಕ್ಕೆ ಸಪ್ರೇಟಾಗಿ ಬಾಸ್ಮತಿ ರೈಸ್ ತರಿಸಿದ್ವಿ. ಅದರಲ್ಲಿ ಮಾಡೋದ್ರಿಂದ ಉದ್ರದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತ ಅಂದರು. ಇನ್ನು ಅದು ಪ್ರೈಸ್ ಬಂದುಬಿಟ್ಟು 118 ರೂಪಾಯಿ. ಇನ್ನು ನಾವು ಸಪ್ರೇಟಾಗಿ ರೈಸ್ನ ಕುಕ್ ಮಾಡ್ಕೋಬೇಕು. ಹಾಗಾಗಿ ಒಂದು ದೊಡ್ಡ ತಪ್ಪಲೆ ನೋಡ್ತಿದ್ದೀರಲ್ವ, ಈ ದೊಡ್ಡ ತಪ್ಪಲೆಯಲ್ಲಿ ಇಕ್ಕಿದ್ದೀವಿ. ನಾವು ಎಷ್ಟು ಅಕ್ಕಿ ತೊಗೊತೀವೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀರು ಜಾಸ್ತಿ ಇಕ್ಕೋಬೇಕಾಗುತ್ತೆ. ತಪ್ಪಲಿಗೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಹಾಲು ಸ್ಪೈಸಸ್ಸು, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಎಲ್ಲ ಇರ್ತಾವಲ್ಲ ಎಲ್ಲನೂ ಹಾಕಿಬಿಟ್ಟು ಕಾಯಕ್ಕಿಟ್ಟಿದ್ದೀವಿ. ಅದು ಕುದಿಯೋಕ್ಕೆ ಟೈಮ್ ಹಿಡಿಯುತ್ತೆ, ಹಾಗಾಗಿ ಅಷ್ಟೊತ್ತಿಗೆ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಇದು ಬಿರಿಯಾನಿಗೆ ತುಂಬಾ ಜಾಸ್ತಿ ಈರುಳ್ಳಿ ಬೇಕಾಗುತ್ತೆ, ಹಾಗೆ ಎಣ್ಣೆನೂ ಅಷ್ಟೇ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಎಣ್ಣೆ ಬೇಕಾಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಪೀಸ್ನ ಹಾಕ್ಬಿಟ್ಟು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಾಗಿ ನೋಡಿಕೊಂಡು ನೀಟಾಗಿ ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು. ಇನ್ನು ಇದು ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತಂತೇಳಿ ಈ ಥರ ಮಾಡ್ಕೊತೀವಿ. ಇನ್ನು ಇದಕ್ಕೆ ಕಟ್ ಮಾಡಿರೋಂಥ ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅನ್ನ ಬೇಯೋದಕ್ಕೆ ನೀರಿಟ್ಟಿದ್ವಲ್ಲ ಅದಕ್ಕೆ. ಇದು ಖಾರ ನೋಡಿಕೊಂಡು ಹಾಕ್ಕೋಬೇಕು, ಮತ್ತು ಖಾರದ ಪುಡಿ ಬೇರೆ ಹಾಕ್ತೀವಲ್ವ, ಹಾಗಾಗಿ ನೋಡಿಕೊಂಡು ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಹಾಗೆ ಅರ್ಧ ನಿಂಬೆಹಣ್ಣು ಹಿಂಡಿದ್ದೀವಿ. ಸೊ ಒಂದು ಕಡೆ ನೀರು, ಅನ್ನ ಮಾಡೋದಕ್ಕೆ ನೀರು ಬಿಸಿ ಆಗಲಿ, ಇನ್ನೊಂದು ಕಡೆ ಈರುಳ್ಳಿ ಫ್ರೈ ಆಗ್ತಾ ಇರಲಿ. ಅದು ಅವೆರಡು ಆಗೋಷ್ಟೊತ್ತಿಗೆ ಇನ್ನೊಂದು ಕಡೆ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳೋಣ. ಸೊ ಪಾಪ ಬೇರೆ ಇದ್ದರೆ ನಮಗೆ ಮಾಡೋಕ್ಕಾಗಲ್ಲ ಕೆಲಸ. ಆ್ಯಂಡ್ ಅವಳು ನನಗೂ ಟೀಚ್ ಮಾಡ್ತಿದ್ದಾಳೆ, ನನಗೂ ಗೊತ್ತಿಲ್ಲ ಬಿರಿಯಾನಿ ಮಾಡೋದು. ಅದು ದಮ್ ಬಿರಿಯಾನಿ ಅಂತ ಸ್ಪೆಷಲಾಗಿ ಮಾಡ್ತೀನಿ ಅಂತಂದ್ಲು, ಹಾಗಾಗಿ ಅವಳೇ ಮಾಡಬೇಕು. ಅಷ್ಟೊತ್ತಿಗೆ ಬೇಗ ಬೇಗ ಮಾಡೋಣ ಅಂತೇಳಿ ಇಷ್ಟು ಫಾಸ್ಟಾಗಿ ಎರಡೊಂದು ಕೆಲಸ ಮಾಡ್ತಾನೆ ಇದ್ದಾಳೆ. ಇವಾಗ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಒಂದು ಬ್ರೇಷನ್ಗೆ ಚಿಕನ್ನು 2 ಪ್ಯಾಕೆಟು ಬಿರಿಯಾನಿ ಪೌಡ್ರ್ ಹಾಕಿದ್ದೀನಿ, ಹಾಗೆ ಗ್ರೀನ್ ಕಲರ್ ಪೇಸ್ಟು. ಇದು ಮಾಡ್ಕೊಳೋದು ತುಂಬಾ ಈಸಿ. ಒಂದು ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿನ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡಿದ್ರೆ ಗ್ರೀನ್ ಕಲರ್ ಪೇಸ್ಟ್ ಆಗುತ್ತೆ. ಸೊ ಅದನ್ನು ಹಾಕಿಬಿಟ್ಟು 2 ನಿಂಬೆಹಣ್ಣು ಹಿಂಡಿದ್ದೀನಿ. ಸೊ ಹಾಗೆ ಅದ್ರ ಜೊತೆ ಬೀಜನೂ ಹಾಕೋಕೆ ಹೋದೆ. ಚಿಕನ್ನೇ ತಿಂತಿದ್ದೀವಿ, ಬೀಜ ತಿಂದರೆ ಏನಾಗುತ್ತೆ ಅಂತೇಳಿ ಇನ್ನಪ್ಪ ಬೈದ್ಲು, ಅದನ್ನ ಯಾಕೆ ಹಾಕ್ತೀಯ ಅಂತೇಳಿ. ಸೊ ನೋಡಿಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಇದ್ರ ಜೊತೆ ತುಪ್ಪ ಹಾಕಬೇಕು. ಮನೇಲಿ ತುಪ್ಪ ಇರಲಿಲ್ಲ, ಹಾಗಾಗಿ GRB ತುಪ್ಪ ಪ್ಯಾಕೆಟ್ ತರಿಸಿದ್ವಿ, 10 ರೂಪಾಯಿದು. ಒಂದು ಎತ್ತಿಡ್ಕೊಂಡು ಒಂದು ಹಾಕಿದ್ದೀವಿ ಫುಲ್ಲು. ಇದನ್ನೆಲ್ಲ ಹಾಕಿಬಿಟ್ಟು ಕೈಯಲ್ಲಿ ನಮ್ಮ ಹಸ್ತ ಉಪಯೋಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಚಿಕನ್ಗೆ ಅಂಟಲ್ಲ ಮಸಾಲೆ ಎಲ್ಲ, ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಎಣ್ಣೆ ಹಾಕ್ಕೋಬೇಕಾಗುತ್ತೆ, ಆಯಿಲು. ಇನ್ಯಾಕೆ ಬೇರೆದು ಅಂತ ಹೇಳ್ಬಿಟ್ಟು ಅದೇ ಈರುಳ್ಳಿನ ಫ್ರೈ ಮಾಡ್ತಿರೋ ಅಂಥ ಎಣ್ಣೆನೇ ಹಾಕಿದ್ಲು. ಇನ್ನು ಅದನ್ನು ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಡೆ ತಪ್ಪಲೆಗೆ ನೀರು ಕಾಯಕ್ಕಿಟ್ಟಿದ್ದೀವಿ, ಇನ್ನೊಂದು ಕಡೆ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀವಿ, ಇನ್ನೊಂದು ಕಡೆ ಮ್ಯಾರಿನೇಟು ಮಾಡ್ತಾಯಿದ್ದೀವಿ. ಮೂರೊಂದು ಕೆಲಸ ಆಗ್ತೈತೆ. ಮೂರೂ 2 ಕಣ್ಣಲ್ಲೇ ಅಬ್ಸರ್ವೇಷನ್ ಇಟ್ಕೊಂಡು ಮಾಡ್ಕೋಬೇಕು. ಯಾರದು ಏನು ಮಾಡ್ತಿದ್ದೀರಿ ಇಬ್ರು? ಅವನ ಹೆಸರೇನು? ಸರಿ, ಹಾಯ್ ಗುಂಡ. ಚಿಕನ್ ಮ್ಯಾರಿನೇಟ್ ಮಾಡೋಷ್ಟೊತ್ತಿಗೆ ನೀರನ್ನು ಕುದಿ ಬಂತು. ಇವಾಗ ನಾವು ಬಾಸ್ಮತಿ ಅಕ್ಕಿ ತೊಗೊಂಡಿದ್ವಲ್ಲ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನೋಡಿಕೊಂಡು ನೀಟಾಗಿ ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಮುಕ್ಕಾಲು ಭಾಗ ಬೆಂದರೆ ಸಾಕು, ದಮ್ ಕಟ್ಟಕ್ಕೆ ಚೆನ್ನಾಗಿರುತ್ತೆ. ಸಣ್ಣ ಮಾಡು. ಎಣ್ಣೆಗೆಲ್ಲ ನೀರು
ಸಾಕಿಲ್ಲ ಫ್ರೈ ಮಾಡಿಸ್ಬೇಕು. ಸಾಕು ಬಿಡಿ. ಇನ್ನು ಫ್ರೈ ಆಗಬೇಕು. ಫ್ರೈ ಆಗಲಿ. ಕಬಾಬ್ ಪೌಡ್ರ್ ಅಲ್ಲ, ಬಿರಿಯಾನಿಗೆ ಕಬಾಬ್ ಏನು ಬೇಕಿಲ್ಲ. ಇದು ಯಾತ್ರ ಹಾಕೋದು ಇದಕ್ಕೆ ಅನ್ನಕ್ಕೂ ಸಹ ಅದಕ್ಕೂ ಮಿಕ್ಸ್ ಮಾಡಿ ದಮ್ ಕಟ್ಟೋದು. ಮಾಡಿದ್ರು ಒಂದ್ಸಲ ಮಾಡೋದಕ್ಕೆ ಅಕ್ಕಿ ಸೊಪ್ಪು ವಿದ್ಯೆ ಇದ್ದಾಗ ಮಾಡಿದ್ದಿತ್ತು. ವಿದ್ಯೆ ಇದ್ದಾಗ ನೀನಿದ್ದಾಗ ಹೆಂಗೆ ಬರ್ತದೆ ಗೊತ್ತಿಲ್ಲ, ಎಲ್ಲ ವಿದ್ಯೆ ಮಾಡ್ಕೊಟ್ಟಿದ್ದು. ವಿದ್ಯೆ ಅಂದಕ್ಕೆ ತೋರಿಸಿ ಅವಳು ತೋರಿಸಿಲ್ಲ. ಒಂದು ಕಡೆ ಈರುಳ್ಳಿನೂ ಫ್ರೈ ಆಗಿದೆ. ಈ ಥರ ಕಲರ್ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಇದ್ದರೆ ಸಾಕು. ಇದರಲ್ಲಿ ಅರ್ಧ ಮಾತ್ರ ನಾವು ಅವಾಗಲೇ ಚಿಕನ್ ಮ್ಯಾರಿನೇಟ್ ಮಾಡಿಕ್ಕಿದ್ವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ಎತ್ತಿಟ್ಟಿದ್ದೀನಿ. ಇವಾಗ ಇದಕ್ಕೆ ಕಸೂರಿ ಮೇಥಿ, ಸೋಂಪು ಕಾಳು, ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ನಿಮಗೆ ಖಾರ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಧನಿಯಾ ಪೌಡರ್, ಮನೇಲಿ ಮಾಡಿರೋವಂಥ ಧನಿಯಾ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಏನಮ್ಮ ಏನು ಮಾಡ್ತಿದ್ರ ಹೇಳಿ? ಕಾಣ್ತಾನೆ ಇಲ್ಲ. ಸೀರೆ ಕಟ್ಕಂತ ಇದ್ದಾಳಂತ ಮಂಗಣ್ಣ. Oh my God. ಅದನ್ನು ಬರ್ಬೇಕು. ಸೀರೆ ಹೋಗ್ತಿದ್ರಪ್ಪ ಅಂತ ಕಳೆ ಅಂತ ಸುಡುತ್ ಬಿದ್ಕಿದೀಯಾ, ಹುಷಾರು. ಏ ಗಿಳಿ ಇವನ ಹೆಸರು ಗುಂಡ, ಇವಳ ಹೆಸರು ಬಾನು. ಜಾಸ್ತಿ ಎಣ್ಣೆ ಕಟ್ಬಿಟ್ಟಿದೆ. ಇವಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಒಗ್ಗರಣೆ ಹಾಕೋಣ. ನಾವು ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊತಾ ಇದ್ದೀವಿ, ಹಂಗಾಗಿ ಸುಮಾರು ತಪ್ಪಲೆನೇ ಇಕ್ಕಿದ್ದೀನಿ. ಇವಾಗ ಒಗ್ಗರಣೆಗೆ ಎಣ್ಣೆ ಕಾದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಸೋಂಪು ಕಾಳು, ಆಲ್ ಸ್ಪೈಸಸ್ ಹಾಕಿಬಿಟ್ಟು ಲೈಟಾಗಿ ಫ್ರೈ ಆಗಿದ ತಕ್ಷಣ ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಾದ ಅವಶ್ಯಕತೆ ಇಲ್ಲ, ಲೈಟಾಗಿ ಫ್ರೈ ಆದರೆ ಸಾಕು. ಇವಾಗ ಕಟ್ ಮಾಡಿರೋ ಅಂಥ ಟೊಮೊಟೊ, ಇದು ನಾನು ಟೊಮೊಟೊ ತೊಗೊಂಡಿದ್ದೀವಿ, ಸೊ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೊಳೋಣ. ಪಾಲಕ್ ನೆನ ಸಾಕು, ಜಾಸ್ತಿ ಆಗುತ್ತೆ. ನೋಡಿ ನೀಟಾಗಿ ಟೊಮೊಟೊನು ಫ್ರೈ ಆಗಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ನು ಹಾಕ್ಬಿಡೋಣ.
ಬಿಡು ಕಕ್ಕ ಸ್ಪೂನು. ಕರೆಕ್ಟ್ ಬಿಡು ಲಾಸ್ಟ್ ಮಾಡಿ ಅಂತೀನಿ. ಒಂದು ಕಡೆ ನನ್ನ ತಂಗಿ ಬಿರಿಯಾನಿ ಮಾಡ್ತಿದ್ರೆ, ಇನ್ನೊಂದು ಕಡೆ ನನ್ನ ಕಣ್ಣು ಈರಿ ಮೇಲೆ ಬಿತ್ತು. ಚಿಕನ್ ಸಾಂಬಾರು ಮಾಡೋದಕ್ಕೆ ಚಿಕನ್ ತಂದಿದ್ರು, ಅದರಲ್ಲಿ ಈರಿ ಜಾಸ್ತಿನೇ ಬಂದಿತ್ತು. ಇನ್ನು ಹಾಗಾಗಿ ಅದನ್ನು ಸುಡ್ಕೊಂಡು ತಿನ್ನೋಣ ಅಂತೇಳಿ ತಾವು ಬಂದು ನೀಟಾಗಿ ಸುಡ್ತಾಯಿದ್ದೀನಿ. ಇನ್ನು ನಮ್ಮದು ಬಿರಿಯಾನಿ ಡ್ಯೂಟಿ ಆಂಟಿ ಸಾಂಬಾರು ಮಾಡುತ್ತೆ, ತುಂಬ ಚೆನ್ನಾಗಿ ಮಾಡುತ್ತೆ ಆಂಟಿ. ಸೊ ಯಾವಾಗನ ಒಂದು ಸಲ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆ. ಇನ್ನು ಹಾಗೆ ಅದ್ರ ಜೊತೆ ಒಂದು ಮೊಟ್ಟೆನ ಸುಡೋಣ, ಯಾವ ಥರ ಇರುತ್ತೆ ಟೇಸ್ಟು ಅಂತೇಳಿ ಅದನ್ನು ತಗೊಂಬಂದು ಇಟ್ಟಿದ್ದೀನಿ, ನೋಡೋಣ. ಇನ್ನು ಸುಡೋದಕ್ಕೆ ಈ ಥರ ಇರೋದ್ರಿಂದ ಒಂದು ಸ್ವಲ್ಪ ಈಸಿ ಆಯಿತು. ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು. ಕಡೆ ಒಗ್ಗರಣೆಗೆ ಇಟ್ಟಿರೋ ಅಂಥ ಚಿಕನ್ನು ಕುಕ್ ಆಗಿದೆ. ಇವಾಗ ನಾವು ಕುಕ್ ಮಾಡಿರೋಂಥ ರೈಸ್ನು ಅರ್ಧ ಭಾಗ ಹಾಕ್ತಾಯಿದ್ದೀನಿ. ಸೊ ಲೇಯರ್ ಬೈ ಲೇಯರ್ ಹಾಕಬೇಕು, ಹಾಗಾಗಿ ಅರ್ಧ ಭಾಗ ಹಾಕ್ಬಿಟ್ಟು ಸಮಾನ ಮಾಡ್ತಾಯಿದ್ದೀನಿ. ಹಾಗೆ ನಾನು ಈರುಳ್ಳಿನ ಫ್ರೈ ಮಾಡಿಟ್ಟಿದ್ನಲ್ವ, ಅದರಲ್ಲಿ ಅರ್ಧ ಭಾಗ ಎತ್ತಿಟ್ಟಿದ್ದೆ, ಅದನ್ನು ಅಷ್ಟೇ ಈರುಳ್ಳಿನೂ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಈ ಥರ ಆನಿಯನ್ಸ್ನ ಫ್ರೈ ಮಾಡಿ ಹಾಕೋದಷ್ಟು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕೊಳ್ಳೋಣ. ಅದು ಒಂದು ಸ್ವಲ್ಪ ಜಾಸ್ತಿ ಆಗ್ತಷ್ಟು ಟೇಸ್ಟ್ ಎನ್ಹಾನ್ಸ್ ಆಗಿ ಊಟ ಮಾಡಬೇಕಾದ್ರೆ ಆ ಥರ ಫ್ಲೇವರು ಗೊತ್ತಾಗ್ತಿರುತ್ತೆ ನಮಗೆ. ಸೊ ಹಾಗಾಗಿ ಹೆಚ್ಚಾಗಿ ಹಾಕಿದ್ದೀನಿ. ಇವಾಗ ನಾನು ಕೊನೆಯದಾಗಿ ಎತ್ತಿಟ್ಕೊಂಡಿರೋಂಥ ರೈಸ್ ಏನಿದೆಯೋ ಅಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ಇನ್ನು ಇದಕ್ಕೆ ನ್ಯಾಚುರಲ್ ಕಲರ್ಗೋಸ್ಕರ ನಾನು ಕುಂಕುಮ ಹೂನ ಒಂದು ಗ್ಲಾಸಕ್ಕೆ ನೀರು ಹಾಕ್ಬಿಟ್ಟು ನೆನಾಕಿಟ್ಟಿದ್ದೆ. ಈ ಥರ ಕಲರ್ ಬಿಡ್ಕೊಂಡಿದೆ ನೋಡಿ. ಸೊ ನ್ಯಾಚುರಲಾಗಿ ಕಲರ್ ಬರುತ್ತೆ, ಹಾಗಾಗಿ ಅದನ್ನು ಹಾಕಿದೆ. ಇವಾಗ 1 ಟೇಬಲ್ ಸ್ಪೂನ್ ತುಪ್ಪನೂ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡೋದಷ್ಟೇ. ಇದೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಇನ್ನು 5 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಬಿಡೋಣ, ಇನ್ನು ರೆಡಿಯಾಗಿ ಹೋಗುತ್ತೆ. ಇನ್ನೊಂದು ಕಡೆ ಆಂಟಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಮಸಾಲೆನ ರುಬ್ಕೊತಿದ್ದಾರೆ. ಸೊ ನೋಡಿ, ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿಕ್ಕಿದ್ದಾರೆ. ಅದಕ್ಕೊಂದು ಸ್ವಲ್ಪ ಉಪ್ಪು, ಅರಿಶಿನ, ನಿಂಬೆಹಣ್ಣು ಹಾಕಿಬಿಟ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಚಿಕನ್ ಸಾಂಬಾರು ಮಾಡಬೇಕಾದ್ರೆ. ಆ ಸೀಕ್ರೆಟ್ ನನಗೂ ಆಂಟಿ ಹೇಳ್ಕೊಡ್ತು. ಸೊ ಹಾಗಾಗಿ ನಾನು ಯಾವಾಗಲೇ ಚಿಕನ್ ಸಾಂಬಾರು ಮಾಡಬೇಕಾದ್ರೂ ಅದೇ ಫಾಲೋ ಆಗ್ತೀನಿ. ಅಜ್ಜಿ, ಅಕ್ಕ, ಮನೆಗೆ ಸ್ಪೆಷಲ್ ಮಾಡಿದ್ದೀವಿ ಅಂದರೆ ತುಂಬಾ ಪಾತ್ರೆ ಬೀಳ್ತವೆ. ಅದರಲ್ಲೂ ಹೆಣ್ಮಕ್ಳಿಗೆ ಎಲ್ಲಿಗೋದ್ರೂ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಇವೆಲ್ಲ ತಪ್ಪಿದ್ದಲ್ಲ. ಇನ್ನು ನಾವು ಬಿರಿಯಾನಿ ಮಾಡಬೇಕಾದ್ರೆ ಆ ಗ್ಯಾಪಲ್ಲೇ ಅಜ್ಜಿನೂ ಆಂಟಿ ಸೇರಿಕೊಂಡು ಬಟ್ಟೆನೂ ಒಗ್ದಾಕಿದ್ರು. ಇನ್ನು ಅದಾದಮೇಲೆ ಪಾತ್ರೆ ತೊಳಿತಿತ್ತು. ಇನ್ನು ಅಜ್ಜಿಗೆ ಹೆಲ್ಪ್ ಮಾಡೋಣ ಅಂತೇಳಿ ನಾನು ಪಾತ್ರೆ ತೊಳೆದೆ. ನಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ರೆ ಯಮುನಾ ಟೀ ಕೊಟ್ಲು. ಇನ್ನು ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಟೀ ಕುಡಿದ್ವಿ. ಟೀ ಕುಡಿದ್ರೆ ಕಾಫಿ ಕುಡಿದ್ರೆ ಮಾಡಿಸ್ತದ ಬಾ. ಮಾಡೋಲ್ಲೇ ನೀನೇ ಅದು ಬೆಂದಿಲ್ಲ ಹಿಂಗೆ, ಬೆಂದಿಲ್ಲ ಅಂದ್ರೆ ಹಿಂಗೆ ಅಂದ. ಆಮೇಲೆ ಮಿಕ್ಸ್ ಮಾಡೋಣ ತೋರಿಸಿ. ಇವಾಗ ಹಣ್ಣು ಉಣ್ತತ್ತೇಳಿ ಎಲ್ಲರೂ ಉಣ್ತಾರೆ. ಇನ್ನೇನು ಎಲ್ಲರೂ ಇಕ್ಕ ಕೊಡು. ಅನ್ನ ಬಂದೈತಾ?
ಕರೆಕ್ಟಾಗಿ ಆಗೈತೆ ಇವಳು ಹ್ಞೂ ಕ್ಲಿಪ್ ಹಾಕ್ತೀನಿ ಇರು. ಫೈನಲಿ ಬಿರಿಯಾನಿ ರೆಡಿ ಆಗೋಯ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ವಿ, ಕಾಂಬಿನೇಷನ್ ಆಗಿ ಸಖತ್ತಾಗಿತ್ತು. ಇನ್ನು ನಾವು ಊಟ ಮಾಡೋಷ್ಟೊತ್ತಿಗೆ ಪಾಪುನು ಎದ್ದ. ಅವನಿಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿ ಊಟ ಮಾಡಿ ರೆಡಿ ಆದ್ವಿ. ನನ್ನ ತಂಗಿಯನ್ನು ನೋಡ್ಕೊಬರಕ್ಕೆ ಹೋಗಬೇಕು. ಅವರು ಹಾಸ್ಟೆಲಾಗಿದ್ದು ಓದ್ಕೊತಿದ್ದಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇದೇ ಒಂದೇ ಟೈಮೇ ನಮಗೆ ನೋಡೋಕ್ಕಾಗೋದು. ಹಾಗಾಗಿ ಇಬ್ಬರೂ ರೆಡಿ ಆದ್ವಿ, ನಾನು ಅಮ್ಮ. ಅಷ್ಟೊತ್ತು ಕಪ್ಪನೂ ಬಂತು. ಹಾಂ ನಡಿ ಹತ್ತೀನಿ ನಾನು. ನನ್ನ ತಂಗಿಯರಿಬ್ಬರೂ ಓದ್ತಿರೋದು ಒಂದೇ ಊರಲ್ಲೇ, ಹಗ್ಲಿಯಲ್ಲಿ. ಸೊ ಸೇಮ್ ಕಲರ್ ಬಿಲ್ಡಿಂಗ್ಸು, ಬಟ್ ಸ್ಕೂಲ್ಗಳು ಬೇರೆ ಅಷ್ಟೇ, ಹತ್ರನೇ ಇದ್ದಾವೆ. ಫಸ್ಟ್ ಹೋಗಿತ್ತು ನನ್ನ ದೊಡ್ಡ ತಂಗಿದು, ಇದು ನನ್ನ ಲಾಸ್ಟ್ ತಂಗಿದು. ಮತ್ತು ಸ್ಕೂಲ್ ಆ್ಯಂಡ್ ಹಾಸ್ಟ್ಲು ಎಲ್ಲ ಒಂದೇ ತೆಗಿರೋದ್ರಿಂದ ನಮಗೇನು ಅಷ್ಟು ಟೆನ್ಷನ್ ಇಲ್ಲ. ನಾನು ನಿಜ ಹೇಳಬೇಕು ಅಂತಂದರೆ ನಾನು ನನ್ನ ಯಮುನಾ ಎಲ್ಲ ಓದಿರೋದು ಇದೇ ಸ್ಕೂಲಲ್ಲೇ. ಸೊ ಫುಲ್ ನಮ್ಮ ಫ್ಯಾಮಿಲಿಗೆ ನಮ್ಮ 4 ಜನ ಅಕ್ಕ ತಂಗಿಯರೂ ಇದೇ ಸ್ಕೂಲಲ್ಲೇ ಓದಿರೋದು. ಬಟ್ ಆವಾಗ ಇರಲಿಲ್ಲ ಈ ಬಿಲ್ಡಿಂಗು, ನಾವು ಓಲ್ಡು ಹಳೆ ಬಿಲ್ಡಿಂಗಿದ್ವಿ. ಸೊ ಇವಾಗ ಅವ್ರಿಗೆ ಹೊಸ ಬಿಲ್ಡಿಂಗ್ ಆಗಿದೆ. ತುಂಬ ದಿನ ಆದಮೇಲೆ ಇದೆಲ್ಲ ನೋಡ್ತಿದ್ದೆ, ತುಂಬಾ ಖುಷಿ ಆಗುತ್ತೆ. ಅಷ್ಟೊತ್ತಿಗೆ ನನ್ನ ತಂಗಿನೂ ಬಂದಳು, ಲಾಸ್ಟ್ನೇ ತಂಗಿ ವೀಣಾ ಅಂತೇಳಿ. ಇನ್ನು ಅಮ್ಮನ ಮುಖದಲ್ಲಿ ಖುಷಿ ನೋಡೋಕ್ಕಾಗಲ್ಲ. ಲಾಸ್ಟಿಗೆ ಅವರಿಬ್ಬರೂ ನೋಡಿದ ತಕ್ಷಣ ಅಮ್ಮಗೆ ಎಲ್ಲಿಂದ ಎನರ್ಜಿ ಬರುತ್ತೋ ಗೊತ್ತಿಲ್ಲ. ನಡೆಯೋಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಅವರಿಬ್ಬರು ನೋಡಿದಲೇ ಫುಲ್ ಖುಷಿಯಾಗ್ಬಿಡುತ್ತೆ. ಅಪ್ಪ ಹೋಗಿ ಇವಳನ್ನ ಕರ್ಕೊಬಂತು. ಇವಳು ನನ್ನ 3ನೇ ತಂಗಿ ವಿದ್ಯಾ ಅಂತೇಳಿ, ಫಸ್ಟ್ ಇಯರ್ ಓದ್ತಿದ್ದಾಳೆ. ಇನ್ನು ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಸ್ಕೂಲು ಒಂದು ಸ್ವಲ್ಪ ಹತ್ರ, ಒಬ್ರು ನೋಡ್ಕೊಳಕ್ಕೆ ಹೋಗಿ ಇನ್ನಿಬ್ರು ನೋಡಿಕೊಂಡು ಮಾತಾಡಿಸ್ಕೊಂಡು ಬರೋದು. ಏ ಬಾನಕ್ಕ, ಸುಮ್ಮನೆ ಬೇಕು ಶಾಂಪು ಬಟ್ಟೆ ಸೊಪ್ಪು ಒಂದೇ ಒಂದು ಐತೆ. ನಮ್ಗೆ ಇವಾಗ ಆಗೋಗ್ತದೆ, ಈ ಜೊತೆ ಒಗ್ದೇ ಇಲ್ಲ ಬಟ್ಟೆ. ನನಗೆ ಬೇಡ ಬಿಡತ್ತೆ, ಸೋಪ್ ನಾವು ಫ್ರೆಂಡ್ಸ್ದಾಗ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಬೇಡ ಫಸ್ಟ್ ಅಕ್ಕ ನಿಮಗೆ ಬಾಯ್ 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 ಬಾಯ್. ಇನ್ನು ನೋಡಿಕೊಂಡು ಅವ್ರಿಗೆ ಬಿರಿಯಾನಿ ಕೊಟ್ಟು, ಹಾಗೆ ಪರಂಗಿಣಿ ಬೇರೆ ತಗೊಂಡೋಗಿದ್ವಿ, ಅದನ್ನು ಕೊಟ್ಟು ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ಅವ್ರಿಗೆ ಪೇಸ್ಟು ಅದು ಇದು ಏನೇನು ಬೇಕೋ ಎಲ್ಲನೂ ತಗೊಂಡೋಗಿ ಕೊಟ್ವಿ. ಅಮ್ಮ ಆಸ್ತಿನ ಏನು ತಗೊಂಡೋಗಿತ್ತು ಅದನ್ನ ಈಕ್ವಲಾಗಿ ಇಬ್ರಿಗೂ ಹಂಚಿತು. ಹೋಗ್ಬೇಕಾದ್ರೆ ಎಷ್ಟು ಖುಷಿ ಇತ್ತು, ಹಂಗೆ ಬರಬೇಕಾದ್ರೆ ಅಷ್ಟೇ ಡಿಸಪಾಯಿಂಟ್ಮೆಂಟು. ಮಕ್ಳನ್ನ ಬಿಟ್ಟು ಬರ್ತಾ ಇದ್ದೀನಲ್ಲ ಅಂತ ಬೇಜಾರದಲ್ಲೇ ಬಂತು. ಇನ್ನು ಇಬ್ರು ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಅಜ್ಜಿ ರಿಯಾಕ್ಷನ್ ನೋಡ್ಬೇಕು ನೀವು, ಅಷ್ಟು ಬೇಗ ಯಾಕೆ ಬರೋಕ್ಕೆ ಹೋದ್ರೆ ಮಕ್ಳನ್ನ ಬಿಟ್ಟು ಅಂತ. ಅಜ್ಜಿ ಇನ್ನೊಂದು ಸ್ವಲ್ಪ ಹೊತ್ತಿರೋದಲ್ವಾ ಅಂತೇಳಿ. ಅಷ್ಟೇ ಗಾಯ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.